ಹಲೋ ವೆಲ್ಕಮ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ವಿ ನಾವು ಬೇಸಿಕಲಿ ಬಟನ್ ಆ್ಯಡ್ ಮಾಡಿದ್ದೀವಿ, ಒಂದು ಮೆಸೇಜ್ ಆ್ಯಡ್ ಮಾಡಿದ್ದೀವಿ. ಈ ಬಟನ್ ಕ್ಲಿಕ್ ಆದರೆ ಬೇಸಿಕಲಿ ಹ್ಯಾಂಡಲ್ ವರ್ಕ್ ಆಗ್ತಾ ಇದೆ, ಕ್ಲಿಕ್ ಹ್ಯಾಂಡಲ್ ವರ್ಕ್ ಆಗ್ತಾ ಇದೆ. ಬಟ್ ನಮಗೆ ಇಲ್ಲಿ ರಿಯಾಕ್ಟ್ ಕಾಂಪೋನೆಂಟ್ ಅಪ್ಡೇಟ್ ಆಗ್ತಿಲ್ಲ. ಓಕೆ, ಬೇಸಿಕಲಿ ಏನು ಮೆಸೇಜ್ ಇದೆ ಇದು ಅಪ್ಡೇಟ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತಂದರೆ ರಿಯಾಕ್ಟ್ ಬೈ ಡಿಫಾಲ್ಟ್ ಈ ಕಾಂಪೋನೆಂಟ್ ಎಲ್ಲಿ ಯೂಸ್ ಮಾಡಿರ್ತೀವಲ್ಲ ಆ ಪ್ಲೇಸ್ನಲ್ಲಿ ಒಮ್ಮೆ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಥಿಂಗನ್ನು ರೆಂಡರ್ ಮಾಡಿದೆ. ಈಗ ರಿಯಾಕ್ಟಿಗೆ ನಾವು ಎಕ್ಸ್ಪ್ಲಿಸಿಟ್ ಆಗಿ ಹೇಳಬೇಕು ಇದನ್ನು ಮತ್ತೊಮ್ಮೆ ರೆಂಡರ್ ಮಾಡುವಂತ ಏನು ಚೇಂಜ್ ಆಗಿದೆ, ಎಸ್ಪೆಷಲಿ ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಸ್ ಚೇಂಜ್ಡ್, ರೈಟ್? ಸೊ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಚೇಂಜ್ ಆಗಿದೆ, ನೀವು ಮತ್ತೊಮ್ಮೆ ಆ ಪರ್ಟಿಕ್ಯುಲರ್ ರಿಲೇಟೆಡ್ ಏರಿಯಾನ ರೆಂಡರ್ ಮಾಡುವಂತ ರಿಯಾಕ್ಟಿಗೆ ಎಕ್ಸ್ಪ್ಲಿಸಿಟ್ ಆಗಿ ಹೇಳಬೇಕು. ಓಕೆ, ಹೇಳದೇ ಇದ್ರೆ ಇಟ್ ವೋಂಟ್ ಡು. ಓಕೆ, ಅದಕ್ಕೆ ನಾವೇನು ಮಾಡ್ತೀವಿ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟೇಟ್. ಓಕೆ, ಸೊ ರಿಯಾಕ್ಟ್ ಸ್ಟೇಟ್ ಅಂದ್ರೆ ಏನು? ಬೇಸಿಕಲಿ ನೀವು ಪ್ರತಿಯೊಂದು ಕಾಂಪೋನೆಂಟ್ ಅಲ್ಲಿ ನಾವು ಬೇಸಿಕಲಿ ಏನಂತಂದ್ರೆ ಸರ್ಟನ್ ಸ್ಟೇಟ್ ಮೇಂಟೈನ್ ಮಾಡಬಹುದು. ಆ ಸ್ಟೇಟು ಯೂಸಿಂಗ್ ಸ್ಪೆಷಲ್ ಫೀಚರ್ ಆಫ್ ರಿಯಾಕ್ಟ್ ಮೇಂಟೈನ್ ಮಾಡ್ತೀವಿ. ಸೊ ದಟ್ ರಿಯಾಕ್ಟಿಗೆ ಏನಾಗುತ್ತೆ, ನಾವು ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತೀವಿ ನಂದು ಇದು ಕಂಪೋನೆಂಟ್ ಇದೆ, ಫಾರ್ ಎಕ್ಸಾಂಪಲ್ ಆ್ಯಪ್ ಕಂಪೋನೆಂಟ್ ಇದೆ, ಇದು ಒಂದು ಸ್ಟೇಟ್ ಮೇಂಟೈನ್ ಮಾಡುತ್ತೆ. ಸ್ಟೇಟ್ ಅಂದರೆ ಫಾರ್ ಟೈಮ್ ಬೀಯಿಂಗ್ ಯು ಕ್ಯಾನ್ ಇಮ್ಯಾಜಿನ್ ಇಟ್ಸ್ ಅ ವೇರಿಯಬಲ್, ಫಾರ್ ಎಕ್ಸಾಂಪಲ್. ಸೊ ವೇರಿಯಬಲ್ ವೇರಿಯಬಲ್ ಯೂಸ್ ಮಾಡ್ತಾ ಇದೆ. ಸೊ ಈ ವೇರಿಯಬಲ್ ಅನ್ನ ಅಬ್ಸರ್ವ್ ಮಾಡು. ಸೊ ಈ ವೇರಿಯಬಲ್ ಚೇಂಜ್ ಆಯಿತು ಅಂತಂದ್ರೆ ಆ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಯಾವ್ದು ವೇರಿಯಬಲ್, ಎಲ್ಲಿ ನಾವು ವೇರಿಯಬಲ್ ಯೂಸ್ ಮಾಡಿರ್ತೀವಿ ಆ ವೇರಿಯಬಲ್ ಚೇಂಜ್ ಆಯಿತು ಅಂದ್ರೆ ಫಾರ್ ಎನಿ ರೀಸನ್, ಈ ಕ್ಲಿಕ್ ಇವೆಂಟ್ ಇಂದ ಇರಬಹುದು ಅಥವಾ ಎನಿ ರೀಸನ್ ಇಂದ ಅದು ಚೇಂಜ್ ಆಯಿತು ಅಂತಂದ್ರೆ ದೆನ್ ಎಲ್ಲಿ ನಾವು ವೇರಿಯಬಲ್ ಅನ್ನ ಯೂಸ್ ಮಾಡಿರ್ತೀವಿ ಆ ಪರ್ಟಿಕ್ಯುಲರ್ ಥಿಂಗ್ ಅನ್ನ ನೀನು ಮತ್ತೊಮ್ಮೆ ರೆಂಡರ್ ಮಾಡು ಅಥವಾ ಮತ್ತೊಮ್ಮೆ ರಿಫ್ರೆಶ್ ಮಾಡು ಅಂತ ಎಕ್ಸ್ಪ್ಲಿಸಿಟ್ ಆಗಿ ಹೇಳಬೇಕು. ಓಕೆ, ಸೊ ಅದಕ್ಕಾಗಿ ನಾವೇನ್ ಮಾಡ್ತೀವಿ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಯೂಸ್ ಸ್ಟೇಟ್. ಓಕೆ, ಅದನ್ನ ಫಸ್ಟ್ ಇಂಪೋರ್ಟ್ ಮಾಡೋಣ. ದಿಸ್ ಇಸ್ ಬೇಸಿಕಲಿ ಏನಂತಂದ್ರೆ ಸ್ಪೆಷಲ್ ಫಂಕ್ಷನ್ ಇನ್ ರಿಯಾಕ್ಟ್. ಓಕೆ, ಅದನ್ನು ಯೂಸ್ ಮಾಡ್ತಾ ಇದ್ದೇವೆ, ಯೂಸ್ ಸ್ಟೇಟ್. ಓಕೆ, ದೆನ್ ಸೆಕೆಂಡ್ ಥಿಂಗ್ ಏನಂತಂದ್ರೆ ನಾನು ಇನ್ಸ್ಟೆಡ್ ಆಫ್ ಯೂಸಿಂಗ್ ಎ ಲೋಕಲ್ ವೇರಿಯಬಲ್ ಲೈಕ್ ದಿಸ್, ಓಕೆ, ಐ ಹ್ಯಾವ್ ಟು ಯೂಸ್ ಸಮಥಿಂಗ್ ಕಾಲ್ಡ್ ಅ ಸ್ಪೆಷಲ್ ವೇರಿಯಬಲ್ ಆರ್ ಸ್ಟೇಟ್ ವೇರಿಯಬಲ್ ಅಥವಾ ಕಾಂಪೋನೆಂಟ್ ಸ್ಟೇಟ್. ಓಕೆ, ಅದನ್ನು ಯೂಸ್ ಮಾಡಬೇಕಾದ್ರೆ ಸೊ ವಿ ಹ್ಯಾವ್ ಟು ಕಾಲ್ ದಿಸ್ ಫಂಕ್ಷನ್ ಕಾಲ್ಡ್ ಯೂಸ್ ಸ್ಟೇಟ್. ಓಕೆ, and we have to give the initial value. Okay, basically for example ನನಗೆ ಒಂದು ವೇರಿಯಬಲ್ ಬೇಕಿತ್ತು ಅಂತಂದ್ರೆ okay, I will use state one time and say this variable should be initialized with 0 initially. Okay, but this function use state function ಏನು ಮಾಡುತ್ತೆ, ನಮಗೆ ಒಂದು ಅರೇ ರಿಟರ್ನ್ ಮಾಡುತ್ತೆ, ಅರೇ ವಿತ್ ಟೂ ವ್ಯಾಲ್ಯೂಸ್ ಇನ್ಸೈಡ್ ಇಟ್. ಓಕೆ, ಎಕ್ಸಾಕ್ಟ್ಲಿ ಟೂ ವ್ಯಾಲ್ಯೂಸ್. ಓಕೆ, ಸೊ ಅರೇ ರಿಟರ್ನ್ ಮಾಡುತ್ತೆ. ಆ ಅರೇನ ನಾನು ಏನು ಮಾಡ್ತಾ ಇದ್ದೀವಿ, ಬೇಸಿಕಲಿ ಕ್ಯಾಚ್ ಮಾಡ್ತಾ ಇದ್ದೀವಿ ಟೂ ವೇರಿಯಬಲ್ಸ್ನಲ್ಲಿ. ಓಕೆ, ಫಸ್ಟ್ ವ್ಯಾಲ್ಯೂ ಏನಿದೆ ಅದು ಫಂಕ್ಷನ್ ಇಂದ ರಿಟರ್ನ್ ಆಗ್ತಾ ಇರೋದು, ದಟ್ ಈಸ್ ನಥಿಂಗ್ ಬಟ್ ದ ವೇರಿಯಬಲ್ ದಟ್ ವಿ ವಾಂಟ್ ಟು ಕಾಲ್. ಓಕೆ, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ ಐ ವಾಂಟ್ ಟು ಕಾಲ್ ದಿಸ್ ವೇರಿಯಬಲ್ ಆಸ್ ನಂಬರ್ ಆಫ್ ಕ್ಲಿಕ್ಸ್. Okay, and second thing is a function to update that variable. Normally ಅದನ್ನ ನಾವೇನ್ ಕಾಲ್ ಮಾಡ್ತೀವಿ, some function name like update, let's say number of clicks. Okay, ಇದನ್ನ n ಅನ್ನ ಕ್ಯಾಪಿಟಲ್ ಮಾಡ್ತೀನಿ. ಸೊ ಬೇಸಿಕಲಿ ಈ ಪರ್ಟಿಕ್ಯುಲರ್ ಯೂಸ್ ಸ್ಟೇಟ್ ಏನು ರಿಟರ್ನ್ ಮಾಡುತ್ತೆ, ಟೂ ಐಟಮ್ಸ್ ಅನ್ನ ರಿಟರ್ನ್ ಮಾಡುತ್ತೆ. ಆ ಟೂ ಐಟಮ್ಸ್ ಅನ್ನ ನಾನು ಟೂ ವೇರಿಯಬಲ್ ನಲ್ಲಿ ಕ್ಯಾಚ್ ಮಾಡ್ತಾ ಇದ್ದೀನಿ. ಒಂದು ಯಾವ ವೇರಿಯಬಲ್ ಈ ವ್ಯಾಲ್ಯೂದಿಂದ ಇನಿಷಿಯಲೈಸ್ ಆಗುತ್ತೆ ಆ ವೇರಿಯಬಲ್ ಅನ್ನ ರಿಟರ್ನ್ ಮಾಡುತ್ತೆ, ಆ ವೇರಿಯಬಲ್ ರೆಫರೆನ್ಸ್ ಅನ್ನು ರಿಟರ್ನ್ ಮಾಡುತ್ತೆ. ದಟ್ ಐ ಆಮ್ ಕ್ಯಾಚಿಂಗ್ ಇಟ್ ಹಿಯರ್. ಓಕೆ, ಸೆಕೆಂಡ್ ಏನು ಅಂತಂದ್ರೆ ಈ ಯೂಸ್ ಸ್ಟೇಟ್ ಫಂಕ್ಷನ್ ಒಂದು ಇಂಪ್ಲಿಸಿಟ್ ಫಂಕ್ಷನ್ ಅನ್ನು ಕೊಡುತ್ತೆ ಇಂಟರ್ನಲ್ಲಿ. ಓಕೆ, ಆ ಫಂಕ್ಷನ್ ರೆಫರೆನ್ಸ್ ಅನ್ನ ರಿಟರ್ನ್ ಮಾಡುತ್ತೆ, ಅದನ್ನ ನಾನು ಈ ವೇರಿಯಬಲ್ ನಲ್ಲಿ ಕ್ಯಾಚ್ ಮಾಡ್ತಾ ಇದ್ದೀನಿ. ಅಂದ್ರೆ ಏನಾಯ್ತು, ನನಗೆ ಬೇಸಿಕಲಿ ಒಂದು ಫಂಕ್ಷನ್ ರೆಫರೆನ್ಸ್ ಸಿಕ್ಸ್ತು. ಓಕೆ, ಆ ಫಂಕ್ಷನ್ ಅನ್ನ ಯೂಸ್ ಮಾಡಿಬಿಟ್ಟು ನಾನು ಈ ವ್ಯಾಲ್ಯೂನ ಅಪ್ಡೇಟ್ ಮಾಡಬಹುದು. ದಿಸ್ ಈಸ್ ನೌ ಅ ಸ್ಟೇಟ್ ವ್ಯಾಲ್ಯೂ, ಕಾಂಪೋನೆಂಟ್ಸ್ ಸ್ಟೇಟ್ ವ್ಯಾಲ್ಯೂ ಆರ್ ಸ್ಟೇಟ್ ವೇರಿಯಬಲ್ ವಿಚ್ ಈಸ್ ಕ್ರಿಯೇಟೆಡ್ ಬೈ ಯೂಸ್ ಸ್ಟೇಟ್. ಇದ್ರದ್ದು ಸ್ಪೆಷಾಲಿಟಿ ಏನಪ್ಪ, ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಆಲ್ಸೋ ಕ್ರಿಯೇಟ್ ವೇರಿಯಬಲ್ ಲೈಕ್ ದಿಸ್, ರೈಟ್? ಸೊ ಇನಿಷಿಯಲಿ ನಾವು ಈ ತರ ಕ್ರಿಯೇಟ್ ಮಾಡಿದ್ವಿ. ಓಕೆ, ಇದು ನಾವು ಕ್ರಿಯೇಟ್ ಮಾಡಿರತಕ್ಕಂಥ ವೇರಿಯಬಲ್. ಓಕೆ, ರಿಯಾಕ್ಟ್ ಡಸಂಟ್ ಕೇರ್ ಅಬೌಟ್ ಇಟ್. ಓಕೆ, ಬಟ್ ಇಫ್ ಐ ಯೂಸ್ ಸ್ಟೇಟ್, okay, and ask use state to create me one variable initialize with some value, okay, then that variable is always observed by use react. Okay, ಆ ರಿಯಾಕ್ಟ್ ಏನ್ ಮಾಡುತ್ತೆ, ಆ ವೇರಿಯಬಲ್ ಕೊಡುತ್ತೆ ನಮಗೆ, ಮತ್ತೆ ವೇರಿಯಬಲ್ ಅಪ್ಡೇಟ್ ಮಾಡಕ್ಕೆ ಒಂದು ಮೆಥಡ್ ಕೊಡುತ್ತೆ. Okay, now using this method you have to update the variable always. You only using this method you have to update the variable. Okay, so using this method ಈ ವೇರಿಯಬಲ್ ಅನ್ನ ನಾನು ಅಪ್ಡೇಟ್ ಮಾಡಿದಾಗ ಏನಾಗುತ್ತೆ, ರಿಯಾಕ್ಟ್ ಏನ್ ಮಾಡುತ್ತೆ, ಕ್ವಿಕ್ಲಿ ಚೆಕ್ ಮಾಡುತ್ತೆ ಈ ವೇರಿಯಬಲ್ ಎಲ್ಲಿ ಯೂಸ್ ಮಾಡಿದ್ದಾರೆ, ಆ ಪರ್ಟಿಕ್ಯುಲರ್ ಏರಿಯಾನ ಇದು ರಿಫ್ರೆಶ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಅನ್ನ ರಿಫ್ರೆಶ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನೇನ್ ಮಾಡಿದೆ, ಇನ್ಸ್ಟೆಡ್ ಆಫ್ ಲಾಸ್ಟ್ ಎಕ್ಸಾಂಪಲ್ ನಲ್ಲಿ ಏನ್ ಮಾಡಿದ್ವಿ, ನಮ್ದೇ ಓನ್ ವೇರಿಯಬಲ್ ಯೂಸ್ ಮಾಡಿದ್ವಿ. ಇನ್ಸ್ಟೆಡ್ ಆಫ್ ದಟ್ ಐ ಆಮ್ ಯೂಸಿಂಗ್ ನೌ ಯೂಸ್ ಸ್ಟೇಟ್. Okay, use state always gives you two returns. Okay, one is name of the variable, another one is a function reference which can update that variable. Okay, ನಾನು ಈಗ ಏನ್ ಮಾಡ್ತೀನಿ, ಇಲ್ಲಿ ಹ್ಯಾಂಡಲ್ ಕ್ಲಿಕ್ ಫಂಕ್ಷನ್ ಅಲ್ಲಿ ಐ ವಾಂಟೆಡ್ ಟು ಅಪ್ಡೇಟ್ ದಿಸ್. ಓಕೆ, ಅಪ್ಡೇಟ್ ಮಾಡಕ್ ನಾನು ಏನ್ ಮಾಡ್ತೀನಿ, ಸಿಂಪ್ಲಿ ಐ ವಿಲ್ ಕಾಲ್ ಅಪ್ಡೇಟ್ ನಂಬರ್ ಆಫ್ ಕ್ಲಿಕ್ಸ್ ಫಂಕ್ಷನ್. ಓಕೆ, ಇದನ್ನ ನಾನು ಅಪ್ಡೇಟ್ ಮಾಡ್ಬೇಕಂತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ, ಓಲ್ಡ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್
clicks or something like this, ಒಂದು ವೇರಿಯಬಲ್ ಇದೆ. ಸೊ ಐ ವಿಲ್ ಯೂಸ್ that ವೇರಿಯಬಲ್ ಟು ಇನಿಷಿಯಲೈಸ್ ನಂಬರ್ ಆಫ್ ಕ್ಲಿಕ್ಸ್, ಓಲ್ಡ್ ವ್ಯಾಲ್ಯೂ. ಓಕೆ, ಈಗ ಏನು ಮಾಡ್ತೀನಿ, ನಂಬರ್ ಆಫ್ ಕ್ಲಿಕ್ಸ್ ಅನ್ನ ಅಪ್ಡೇಟ್ ಮಾಡ್ತೀನಿ. ಯಾವ ಥರ? ಓಕೆ, ಐ ವಿಲ್ ಸಿಂಪ್ಲಿ ಗೋ ವಿತ್ ಕ್ಲಿಕ್ಸ್ ಪ್ಲಸ್ 1. ಓಕೆ, ಏನು ಹೇಳ್ತಾ ಇದ್ದೀನಿ ಬೇಸಿಕಲಿ ಇಲ್ಲಿ? ಓಕೆ, ಓಲ್ಡ್ ವ್ಯಾಲ್ಯೂನ ಕ್ಯಾಪ್ಚರ್ ಮಾಡ್ಕೊಂಡೆ. ಓಕೆ, ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಐ ವಾಂಟ್ ಟು ಅಪ್ಡೇಟ್ ದ ನಂಬರ್ ಆಫ್ ಕ್ಲಿಕ್ಸ್ ವೇರಿಯಬಲ್ ಯೂಸಿಂಗ್ ದಿಸ್ ರಿಯಾಕ್ಟ್ ಗಿವನ್ ಫಂಕ್ಷನ್ ಓನ್ಲಿ. Okay, this is a function reference. You can call with any name. Okay, normally we generally call it with the name starting with update. That's a convention, starting with update or starting with set, something like this. Okay, but this is a function reference which is referencing to internal function used by React, which will update state of the component which is referred by this variable. Okay, ಆ ಥರ. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ ನಾವು ಬೇಸಿಕಲಿ, ಪ್ರತಿ ಬಾರಿ ನಾನು ಕ್ಲಿಕ್ ಮಾಡಿದಾಗ ಓಕೆ ಓಲ್ಡ್ ವ್ಯಾಲ್ಯೂ ತೊಗೊಂಡ್ಬಿಟ್ಟು ಅದಕ್ಕೆ +1 ಮಾಡಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೇನೆ. ಸೊ ಇದು ಮಾಡಿದೆ ಅಂದರೆ ಏನಾಗುತ್ತೆ, ಬೇಸಿಕಲಿ ಇಮಿಡಿಯೇಟ್ಲಿ ರಿಯಾಕ್ಟಿಗೆ ಗೊತ್ತಾಗುತ್ತೆ. ಯಾವಾಗ ನಾನು ಕ್ಲಿಕ್ ಮಾಡ್ತೀನಿ, ನಾನು ಇಫ್ ಐ ಆಮ್ ಯೂಸಿಂಗ್ ರಿಯಾಕ್ಟ್ ಗಿವನ್ ಫಂಕ್ಷನ್, ಓಕೆ, ಅವಾಗ ಏನಾಗುತ್ತೆ, ರಿಯಾಕ್ಟಿಗೆ ಗೊತ್ತಾಗುತ್ತೆ, ಓ ವೇರಿಯಬಲ್ ಚೇಂಜ್ ಆಯಿತು, ಸ್ಟೇಟ್ ಚೇಂಜ್ ಆಯಿತು. ಓಕೆ, ಸ್ಟೇಟ್ ಚೇಂಜ್ ಆಯಿತು ಅಂದ ತಕ್ಷಣ ಅದು ಚೆಕ್ ಮಾಡುತ್ತೆ ಎಲ್ಲಿ ಸ್ಟೇಟ್ ಯೂಸ್ ಮಾಡಿದ್ದಾರೆ. ಓಕೆ, ಸ್ಟೇಟ್ ಇಲ್ಲಿ ಯೂಸ್ ಆಗಿದೆ, ಸೊ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದೆನ್ ಇಟ್ ವಿಲ್ ಸ್ಟಾರ್ಟ್ ರಿಫ್ರೆಶಿಂಗ್ ಇಟ್. ಓಕೆ, ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ಸೇಮ್ ಥಿಂಗ್ ನಾನು ರಿಫ್ರೆಶ್ ಮಾಡ್ತೀನಿ. ಓಕೆ, ಇನಿಷಿಯಲಿ 0 ಇದೆ, ಮೈ ನಂಬರ್ ಆಫ್ ಕ್ಲಿಕ್ಸ್ ವೇರಿಯಬಲ್ ಇಸ್ ಇನಿಷಿಯಲಿ 0, ಅದಕ್ಕೆ ಇಲ್ಲಿ 0 ತೋರಿಸ್ತಾ ಇದೆ. ಬಟ್ ನಾವು ಇಫ್ ಐ ಸ್ಟಾರ್ಟ್ ಕ್ಲಿಕ್ಕಿಂಗ್, ಓಕೆ, ಅಪ್ಡೇಟ್ ಫಂಕ್ಷನ್ ಕಾಲ್ ಆಗ್ತಾ ಇದೆ. ಓಕೆ, ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ರಿಯಾಕ್ಟ್ ಇಂಟರ್ನಲಿ ಮ್ಯಾನೇಜ್ ಮಾಡುತ್ತೆ ಇದನ್ನು. ಸೊ ನಾವು ಏನು ಹೇಳ್ತಾ ಇದ್ದೀವಿ ರಿಯಾಕ್ಟಿಗೆ, ಸಿಂಪಲ್ ಆಗಿ ಐ ವಾಂಟ್ ಟು ಯೂಸ್ ಒನ್ ವೇರಿಯಬಲ್ ಆರ್ ಸಮ್ ಸ್ಟೇಟ್ ಇನ್ ದ ಕಾಂಪೋನೆಂಟ್. ವಾಟ್ ಇಸ್ ದಟ್ ಸ್ಟೇಟ್? ನಂಬರ್ ಆಫ್ ಕ್ಲಿಕ್ಸ್ ಇಸ್ ಅ ಸ್ಟೇಟ್. ಓಕೆ, ಅದನ್ನು ನಾನು ಯೂಸ್ ಮಾಡ್ಬೇಕಂತೀನಿ. ಓಕೆ, ಅದಕ್ಕೆ ನೀನು ಪ್ರೊವಿಷನ್ ಮಾಡು ಅಂತ ಹೇಳಬೇಕು. ಸೊ ಪ್ರೊವಿಷನ್ ಮಾಡು ಅಂತ ಹೇಳಕ್ಕೆ ಯೂಸ್ ಸ್ಟೇಟ್ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಕಾಲ್ಡ್ ಹುಕ್. ಓಕೆ, ರಿಯಾಕ್ಟ್ನಲ್ಲಿ ಯೂಸ್ ಸ್ಟೇಟ್ ಹುಕ್ ಯೂಸ್ ಮಾಡ್ತಾ ಇದ್ದೀವಿ ಬೈ ಗಿವಿಂಗ್ ಇನಿಷಿಯಲ್ ವ್ಯಾಲ್ಯೂ. ಅದೇನು ಮಾಡುತ್ತೆ, ಇನ್ ರಿಟರ್ನ್ ಗಿವ್ಸ್ ಅಸ್ 2 things. One is reference to that state and reference to a function that can update the state. Okay, so since it is giving me returning me 2 things, I'm catching it using destructor approach. Okay, you can call it with any name. Okay, because it's just a reference to the existing ones. Okay, now wherever you want to update, you can simply call the respective update functions. ಓಕೆ, ಸೊ ದಿಸ್ ವೇ ನಿಮ್ಗೆ ಏನಾಗ್ತಾ ಇದೆ, ಸ್ಟೇಟ್ ಚೇಂಜ್ ಆಗ್ತಾ ಇದೆ. ಸೊ ಇಮಿಡಿಯೇಟ್ ಆಗಿ ರಿಯಾಕ್ಟಿಗೆ ಗೊತ್ತಾಗ್ತಾ ಇದೆ ಸ್ಟೇಟ್ ಚೇಂಜ್ ಆಗ್ತಾ ಇದೆ ಅಂತ, ಆ ಪರ್ಟಿಕ್ಯುಲರ್ ಏರಿಯಾನ ಇದು ರಿಫ್ರೆಶ್ ಮಾಡ್ತಾ ಇದೆ. ಓಕೆ, ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಇದು ಸ್ಟೇಟ್ ಚೇಂಜ್ ಆಯ್ತು ಅಂದ ತಕ್ಷಣ ರಿಯಾಕ್ಟ್ ಏನ್ ಮಾಡುತ್ತೆ, ಒಂದು ಇಂಟೆಲಿಜೆಂಟ್ ಗೆಸ್ ತಗೊಳುತ್ತೆ ಯಾವಾಗ ರಿಫ್ರೆಶ್ ಮಾಡಬೇಕು ಅಂತ. ಇಮಿಡಿಯೇಟ್ ಆಗಿ ಆಗ್ಲಿಕ್ಕಿಲ್ಲ. ಓಕೆ, ಇಮಿಡಿಯೇಟ್ ಆಗಿ ಆಗದೆ ಇದ್ರೂ ಕೂಡ ಇಟ್ ವಿಲ್ ಮೇಕ್ ಶೂರ್ ಇಟ್ ಈಸ್ ಅಪ್ಡೇಟೆಡ್. ಓಕೆ, ಇಟ್ ಮೇ ಬಿ ನ್ಯಾನೋ ಸೆಕೆಂಡ್ಸ್ ಗ್ಯಾಪ್, ಬಟ್ ರಿಯಾಕ್ಟ್ ಏನು ಮಾಡ್ತದೆ, ಸರ್ಟನ್ ಟೈಮ್ಸ್, ಫಾರ್ ಎಕ್ಸಾಂಪಲ್ 4-5 ಸ್ಟೇಟ್ಸ್ ಯೂಸ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಈಚ್ 4-5 ಸ್ಟೇಟ್ಸ್ ಡಿಫ್ರೆಂಟ್ ಇವೆಂಟ್ಸ್ ಇಂದ ಅಪ್ಡೇಟ್ ಆಗ್ತಾ ಇದೆ. ಸೊ ರಿಯಾಕ್ಟ್ ವಿಲ್ ಟೇಕ್ ಎ ಕಾಲ್. ಓಕೆ, ಯಾವಾಗ ಆಪ್ಟಿಮಮ್ ಆಗಿ ನಾವು ಏನಪ್ಪಾ ಅಂತಂದ್ರೆ ಇದು ಕಾಂಪೋನೆಂಟ್ ಅನ್ನ ರಿಫ್ರೆಶ್ ಮಾಡಬೇಕು ಅಂತ. ಈ ಪರ್ಟಿಕ್ಯುಲರ್ ಥಿಂಗ್ ಏನಿದೆ, ರಿಯಾಕ್ಟ್ ವಿಲ್ ಡೂ ಇಟ್ ವಿತ್ ಸಮಥಿಂಗ್ ಕಾಲ್ಡ್ ವರ್ಚುವಲ್ ಡಾಮ್. ಓಕೆ, ಡಾಮ್ ಅಂದ್ರೆ ಏನು, ಬೇಸಿಕಲಿ ನಮ್ದು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಅಂದ್ರೆ ನಮ್ದು HTML ಇದು ಏನು ವೆಬ್ ಪೇಜ್ ಮೇಲೆ ಕಾಣಿಸ್ತಾ ಇದೆ, ಆಲ್ ದಟ್ ಕಾಂಪೋನೆಂಟ್ ಆಸ್ ಎ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಒನ್ ಬಾಡಿ ಡಾಕ್ಯುಮೆಂಟ್. ಓಕೆ, ಬಾಡಿ ಡಾಕ್ಯುಮೆಂಟ್ ಮೇಲೆ ಒಂದು ಬಟನ್ ಐಟಮ್ ಇದೆ. ಓಕೆ, ಅದೇ ಒಂದು ಪ್ಯಾರಾಗ್ರಾಫ್ ಇದೆ. ಸೊ ದಿಸ್ ಇಸ್ ಲೈಕ್ ಎ ಹೈರಾರ್ಕಿಯಲ್ ಸ್ಟ್ರಕ್ಚರ್. ಬಾಡಿ ಇದೆ, ಬಾಡಿ ಚಿಲ್ಡ್ರನ್ ಅಲ್ಲಿ 2 ಐಟಮ್ ಇದೆ, ಒಂದು ಬಟನ್ ಇದೆ, ಒಂದು ಪ್ಯಾರಾಗ್ರಾಫ್ ಇದೆ. ಓಕೆ, 2 ಚಿಲ್ಡ್ರನ್. ಸೊ ಈ ಹೈರಾರ್ಕಿಗೆ ನಾವು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತೀವಿ. ಅದಕ್ಕೆ ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ಏನು ಮಾಡ್ತೀವಿ, ಗೆಟ್ ಎಲಿಮೆಂಟ್ ಬೈ ಐಡಿ ಸಮಥಿಂಗ್ ಈ ಥರ ಯೂಸ್ ಮಾಡ್ತೀವಲ್ಲ, ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಆ ಥರ. ಓಕೆ, ಸೊ ದಟ್ ಇಸ್ ಕಾಲ್ಡ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಇದು ಎಕ್ಸಾಕ್ಟ್ಲಿ ಸೇಮ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ಗೆ ಈಕ್ವಲೆಂಟ್ ಆಗಿ ಇನ್ ಮೆಮೊರಿ ರಿಯಾಕ್ಟ್ ಏನು ಮಾಡುತ್ತೆ, ಒಂದು ವರ್ಚುವಲ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಮೇಂಟೈನ್ ಮಾಡುತ್ತೆ. ಓಕೆ, ಅದು ಮಾಡಿಬಿಟ್ಟು ಈ ರೀತಿ ಸ್ಟೇಟ್ಸ್ ಅಪ್ಡೇಟ್ ಆದಾಗ ಆ ವರ್ಚುವಲ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅನ್ನ ಅದು ಅಪ್ಡೇಟ್ ಮಾಡುತ್ತೆ, ವರ್ಚುವಲ್ ಡಾಮ್ ಅನ್ನ ಅಪ್ಡೇಟ್ ಮಾಡುತ್ತೆ. ಓಕೆ, ಅಪ್ಡೇಟ್ ಮಾಡಿಬಿಟ್ಟು ಡಿಸೈಡ್ ಮಾಡುತ್ತೆ ಯಾವಾಗ ಆಕ್ಚುಯಲ್ ಡಾಮ್ ಅನ್ನ ಅಪ್ಡೇಟ್ ಮಾಡಬೇಕು. ಓಕೆ, ಇಫ್ ದೇರ್ ಆರ್ 2, 3, 4, 5 ಸ್ಟೇಟ್ಸ್ ಆರ್ ಅಪ್ಡೇಟಿಂಗ್ ವೆರಿ ಫ್ರೀಕ್ವೆಂಟ್ಲಿ, ರೈಟ್? ಓಕೆ, possible that React will take a decision. It will combine 3-4 states updates and update the physical DOM at once. Even though 4-5 times virtual DOM update ಆಗ್ತಾ ಇದ್ರೂ ಕೂಡ ಇಮಿಡಿಯೇಟ್ ಆಗಿ ಫಿಸಿಕಲ್ ಡಾಮ್ ಅನ್ನು ಅಪ್ಡೇಟ್ ಮಾಡಕ್ ಹೋಗಲ್ಲ ರಿಯಾಕ್ಟ್. ಇಟ್ ವಿಲ್ ವೇಟ್ ಅಂಡ್ ಮೇಕ್ ಶೂರ್ ಇಟ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್ ಇಂಟರ್ನಲಿ. ಓಕೆ, ಬಟ್ ನಮ್ಮ ಪಾಯಿಂಟ್ ಆಫ್ ಆಸ್ ಎ ಡೆವಲಪರ್ ಪಾಯಿಂಟ್ ಆಫ್ ಇಂದ ಏನಂದ್ರೆ, ಫಿಸಿಕಲ್ ಡಾಕ್ಯುಮೆಂಟ್ ಅಪ್ಡೇಟ್ ಆಗಬೇಕಾಯ್ತು ಅಂತಂದ್ರೆ, ಓಕೆ, ವಿ ಹ್ಯಾವ್ ಟು ಎಕ್ಸ್ಪ್ಲಿಸಿಟ್ಲಿ ಟೆಲ್ ರಿಯಾಕ್ಟ್ ದಟ್ ಐ ವಾಂಟ್ ಟು ರಿಫ್ರೆಶ್ ದಿಸ್. ಓಕೆ, ಬೈ ಯೂಸಿಂಗ್ ಸ್ಟೇಟ್. ಓಕೆ, ಈ ರೀತಿ ನಾವೇನಪ್ಪ ಅಂತಂದ್ರೆ ಸ್ಟೇಟ್ ಅನ್ನ ಮ್ಯಾನೇಜ್ ಮಾಡ್ತೀವಿ. ಸೊ
ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವೇನು ನೋಡಿದ್ವಿ, ಇವೆಂಟನ್ನೇ ಯಾವ ಥರ ಹ್ಯಾಂಡಲ್ ಮಾಡಬೇಕು ಮತ್ತು ಸ್ಟೇಟನ್ನೇ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ನೋಡೋಣ, ಸಮ್ಟೈಮ್ಸ್ ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ ಏನಾಗುತ್ತೆ, ನಾವು ಬಟನನ್ನು ಆಸ್ ಅ ಸಪ್ರೇಟ್ ಕಾಂಪೋನೆಂಟ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಆ ಬಟನ್ ಆಸ್ ಅ ಸಪ್ರೇಟ್ ಕಾಂಪೋನೆಂಟ್ ಆಗುತ್ತೆ. ಇಟ್ ವಿಲ್ ಬಿ ಇನ್ ಎ ಡಿಫರೆಂಟ್ ಫೈಲ್ ಆಲ್ ಟುಗೆದರ್. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಮೈ ಬಟನ್ ಡಾಟ್ ಜೆ ಎಸ್ ಅಂತ ಕ್ರಿಯೇಟ್ ಮಾಡ್ಬೋದು. ಓಕೆ, ಅದರಲ್ಲಿ ನಾನು ಬಟನನ್ನು ನಾನು ಆ್ಯಡ್ ಮಾಡಿ ಇಲ್ಲಿ ಜಸ್ಟ್ ಮೈ ಬಟನನ್ನು ಯೂಸ್ ಮಾಡ್ಬೋದು. ಓಕೆ, ಬಟ್ ಐ ವಾಂಟೆಡ್ ಟು ಹ್ಯಾವ್ ದಿಸ್ ಅಪ್ಡೇಟ್ ಫಂಕ್ಷನ್, ಓಕೆ, ಔಟ್ಸೈಡ್ ಮೈ ಬಟನ್. ಓಕೆ, ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನಾಯಿತು, ನಾನು ಮೈ ಬಟನ್ ಆ ಥರ ಮಾಡಿದರೆ, ಬಟನನ್ನು ನಂದು ಓನ್ ಕಾಂಪೋನೆಂಟ್ ಕ್ರಿಯೇಟ್ ಮಾಡಿದರೆ, ಓಕೆ, ಅಲ್ಲೇನಾಯಿತು, ಬಟನ್ ವಿಲ್ ಗೋ ಇನ್ ಎ ಡಿಫರೆಂಟ್ ಜೆ ಎಸ್ ಫೈಲ್. ಓಕೆ, ಅಲ್ಲಿ ನಾನು ಈಸಿಲಿ ಸ್ಟೇಟ್ ಮ್ಯಾನೇಜ್ ಮಾಡ್ಬೋದು. ಬಟ್ ಆ ಸ್ಟೇಟ್ ಚೇಂಜ್ ಏನಾಗಬೇಕು, ಆ್ಯಪಿಗೆ ಗೊತ್ತಾಗಬೇಕು, ಆ್ಯಪ್ ಕಾಂಪೋನೆಂಟಿಗೆ ಗೊತ್ತಾಗಬೇಕು, ಸೊ ದಟ್ ಇಟ್ ಕ್ಯಾನ್ ಅಪ್ಡೇಟ್ ದ ಕಂಟೆಂಟ್ ಅವೈಲೇಬಲ್ ಇನ್ ದ ಆ್ಯಪ್ ಕಾಂಪೋನೆಂಟ್. ಅದನ್ನು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.